ಸ್ನೇಹಿತರೆ ನಮಸ್ಕಾರ. ನಾನು ಶೋಭಾ ಶೆಟ್ಟಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ ಆ ವಿಡಿಯೋನ. ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಅದರ ವಿಡಿಯೋನ ಲಿಂಕ್ ಮತ್ತು ಡೀಟೇಲ್ಸನ್ನು ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿತ್ತು, ಶೋಭಾ ಶೆಟ್ಟಿ ತೆಗೆದುಕೊಂಡಂಥ ಒಂದು ನಿರ್ಧಾರ ಬಿಗ್ ಬಾಸ್ ಮನೆಯಲ್ಲಿ ಎಂಥ ಸಂಚಲನಕ್ಕೆ ಕಾರಣವಾಗಬಹುದು. ಶೋಭಾ ಶೆಟ್ಟಿ ಹೋಗೋದೇನೋ ಹೋಗ್ಬಿಟ್ರು, ಬಟ್ ಇಬ್ಬರ ಜೀವನವನ್ನು ಬದಲಾಯಿಸಿ ಹೋಗ್ಬಿಟ್ರು ಅನ್ನುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದೆ. ಅದಕ್ಕೆ ಪೂರಕವಾಗಿ ಈಗ ನಡೀತಿರುವಂಥ ಬೆಳವಣಿಗೆಗಳು ಸಾಕ್ಷಿಯಾಗಿ ನಿಂತಿದ್ದಾವೆ. ಕಳೆದ ವಾರ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ, ಈ ವಾರ ನಡೆದಿರುವಂತಹ ನಾಮಿನೇಷನ್ ಪ್ರಕ್ರಿಯೆ, ಇವೆಲ್ಲದೂ ಕೂಡ ಈಗ ಒಂದು ಸಾಕ್ಷಿಯಾಗಿ ಸಿಗ್ತಾ ಇದ್ದಾವೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸಿಗುವಂಥ ಒಂದೇ ಒಂದು ಅವಕಾಶವನ್ನು ಕೈ ಚೆಲ್ಲಿದ್ರೆ ಏನಾಗುತ್ತೆ, ಒಂದೇ ಒಂದು ಅವಕಾಶ ಆ ಕಡೆ ಈ ಕಡೆ ಆದರೆ ಏನು ಬದಲಾವಣೆ ಕಾಣುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ನಾನು ನಿಮ್ಮ ಮುಂದೆ ಇಟ್ಟಿರುವಂಥ ಸ್ಟೋರಿ. ಬಹುಶಃ ನಿಮಗೆ ಗೊತ್ತಾಗಿರ್ಬೋದು ಇದು ಯಾರ ಬಗ್ಗೆ ಏನು ಅಂತೇಳಿ. ಇದು ನೋ ಡೌಟ್ ಐಶ್ವರ್ಯ ಶಿಂದೋಗಿ ಕುರಿತಾದಂತಹ ಒಂದು ವೆರಿ ಸ್ಯಾಡ್ ಸ್ಟೋರಿ, ಆ್ಯಕ್ಚುಲಿ ವೆರಿ ಸ್ಯಾಡ್ ಸ್ಟೋರಿ. ಯಾಕೆಂತ ಹೇಳಿದ್ರೆ, ಒಬ್ಬ ಅನ್ಫಿಟ್ ಆಟಗಾರ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಉಳಿದುಕೊಳ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಸ್ಟೋರಿ ಇದು. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಐಶ್ವರ್ಯ ಶಿಂದೋಗಿ, ಓಕೆ, ಈಗ ಖಾಸಗಿ ಜೀವನವನ್ನು ತೆಗೆದುಕೊಂಡ್ರೆ ಈಕೆ ಬಗ್ಗೆ ಒಂದು ಸಿಂಪತಿ ಇರಬೇಕು, ಈಕೆ ಬಗ್ಗೆ ಒಂದು ಒಳ್ಳೆತನ ಇರಬೇಕು, ನೋ ಡೌಟ್. ಆದರೆ ಬಿಗ್ ಬಾಸ್ ಮನೆಯ ಆಟವನ್ನು ಕನ್ಸಿಡರ್ ಮಾಡಿದ್ರೆ ಈಕೆ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಅನ್ಫಿಟ್. ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರದಲ್ಲಿ ಝೀರೋ. ಕೇವಲ ಬೇರೆ ಬೇರೆ ಕಾರಣಗಳಿಂದನೇ ಪಾಪ್ಯುಲರ್ ಆಗಿದ್ದು ಹೆಚ್ಚಿಗೆ. ಒಂದು, ಆಕೆ ಹಾಕುವಂಥ ಬಟ್ಟೆಯಿಂದ. ಎರಡನೇದು, ಆಕೆಯ ಕೆಲವೊಂದಷ್ಟು ರೊಮ್ಯಾಂಟಿಕ್ ದೃಶ್ಯಗಳಿಂದ. ಅಂದರೆ ಬಿಗ್ ಬಾಸ್ ಮನೆಯ ಒಳಗಡೆ ಶಿಶಿರ್ ಜೊತೆಗೆ ಆಕೆ ನಡೆದುಕೊಂಡಂಥ ರೀತಿ ಮತ್ತು ಇದೆಲ್ಲದರ ಬಗ್ಗೆ ಆಕೆ ಹೆಚ್ಚು ಪಾಪ್ಯುಲರ್ ಆಗಿದ್ದು. ಸ್ವತಃ ಸುದೀಪ್ ಅವರು ಬೈಯೋವರೆಗೂ ಕೂಡ 24 ಗಂಟೆ ಅಂಟ್ಕೊಂಡೇ ಇದ್ರು. ಒಬ್ಬರ ಮೈ ಮೇಲೆ ಒಬ್ಬರು ಬಿದ್ಕೊಂಡೇ ಇದ್ರು, ಕೈ ಹಿಡ್ಕೊಂಡು ಓಡಾಡ್ತಾನೆ ಇದ್ರು. ಊಟ ಮಾಡಿಸೋದೇನು, ಕೇರ್ ಮಾಡೋದೇನು, ತೊಡೆ ಮೇಲೆ ಮಲಗಿಸ್ಕೊಳ್ಳೋದೇನೋ, ಯಪ್ಪ. ಯಾವ ಜೋಡಿ ಹಕ್ಕಿಗೂ ಕೂಡ ಕಡಿಮೆ ಇರಲಿಲ್ಲ ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಅವರ ಈ ಸಂಬಂಧದ ಆಟ. ಯಾವಾಗ ಸುದೀಪ್ ಅವರು ಹಿಗ್ಗಾಮುಗ್ಗ ಜಾಡಿಸಿದ್ರು, ಒಂದಿನ ಕೆಂಪೇಗೌಡ ಸಿನಿಮಾದ ಒಂದಷ್ಟು ಎಕ್ಸಾಂಪಲನ್ನು ಕೊಟ್ಟು ಹಿಗ್ಗಾಮುಗ್ಗ ಜಾಡಿಸಿದ್ರು, ಆವತ್ತಿನಿಂದ ಇಬ್ಬರು ಕೂಡ ಬದಲಾಗಿ ಹೋದರು. ಅವತ್ತೇ ವಾರ್ನಿಂಗ್ ಕೊಟ್ಟಿದ್ರು ಸುದೀಪ್, ನೀವು ಇದೇ ರೀತಿ ಆಡ್ತಾ ಇದ್ರೆ ನನ್ನ ಎದುರುಗಡೆ ಇರುವಂತಹ ಈ ಎಲಿಮಿನೇಟ್ ಆಗಿ ಬಂದು ನಿಲ್ಲುವಂತಹ ಸ್ಪರ್ಧಿಗಳು ನಿಲ್ಲುವ ಜಾಗಕ್ಕೆ ಒಬ್ಬರು ಯಾರಾದರೂ ಬಂದು ನಿಲ್ಲೋದು ಗ್ಯಾರಂಟಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾಗಿ 7 ದಿನಕ್ಕೆ ಒಬ್ಬ ಸ್ಪರ್ಧಿ ಬಂದು ನಿಲ್ಲುವಂತಹ ಸಂದರ್ಭವೂ ಕೂಡ ನಿರ್ಮಾಣ ಆಗಿತ್ತು. ಇದೇ ಐಶ್ವರ್ಯ ಶಿಂದೋಗಿ ಮತ್ತು ಇದೇ ಶಿಶಿರ್ ಇಬ್ಬರು ಕೂಡ ಈ ನಾಮಿನೇಷನ್ ಆಗಿ ಅಂತಿಮ ಹಂತಕ್ಕೆ ಬಂದು ನಿಂತಿದ್ರು. ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕು, ಅವ್ರ ಹೆಸರನ್ನು ಅನೌನ್ಸ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಈ ನೌಟಂಕಿ ಶೋಭಾ ಶೆಟ್ಟಿ ಹೊಸ ವರಸೆಯನ್ನು ತೆಗೆದುಬಿಟ್ಟಿದ್ರು. ನಾನೇ ಹೊರಗಡೆ ಹೋಗ್ತೀನಿ, ಅವರಿಬ್ಬರು ಉಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಸೊ ದಟ್ ಅವತ್ತು ಶೋಭಾ ಶೆಟ್ಟಿ ಹೊರಗಡೆ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ಭಾರಿ ಹೈಡ್ರಾಮಾ ಆಯಿತು. ಅವತ್ತು ಉಳ್ಕೊಂಡಂತಹ ಈ ಐಶ್ವರ್ಯ ಮತ್ತು ಶಿಶಿರ್ ಇವತ್ತಿನವರೆಗೂ ಕೂಡ ಉಳ್ಕೊಂಡಿದ್ದಾರೆ. ಈ ವಾರನೂ ಕೂಡ ಒಬ್ಬರು ಉಳ್ಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಹೌದು, ಅವತ್ತು ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು. ಒಬ್ಬ ಅನ್ಫಿಟ್ ಆಟಗಾರನನ್ನು, ಇಬ್ಬರು ಅನ್ಫಿಟ್ ಆಟಗಾರರನ್ನು ಶೋಭಾ ಶೆಟ್ಟಿ ಉಳಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ರು. ಶೋಭಾ ಶೆಟ್ಟಿ ಹೋಗೋದೇನೋ ಹೋದರು, ಆದರೆ ತಪ್ಪು ಮಾಡಿದ್ರು ಅನ್ನುವಂಥ ವಿಚಾರವನ್ನು ಅವತ್ತೇ ನಾನು ಹೇಳಿದ್ದೆ. ಎಲ್ಲೋ ಅಂದುಕೊಂಡಂತೆ ನಡೆದಿದ್ರೆ ಬಿಗ್ ಬಾಸ್ ಸ್ಪರ್ಧಿ ಐಶ್ವರ್ಯ ಶಿಂದೋಗಿ ಇಷ್ಟೊತ್ತಿಗೆ ಎಲಿಮಿನೇಟ್ ಆಗಿ ಮನೆಯಲ್ಲಿರ್ತಿದ್ರು. ಆದರೆ ಅವರ ಅದೃಷ್ಟ ಯಾವ ರೀತಿಯಲ್ಲಿ ಅವರಿಗೆ ಕೈ ಹಿಡಿತು ಅಂತ ಹೇಳಿದರೆ, ಇಷ್ಟೊಂದು ಸೇವ್ ಮಾಡ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವಂತೆ ಮಾಡಿದೆ ಆಕೆಯನ್ನು. 2 ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ಐಶ್ವರ್ಯ ಶಿಂದೋಗಿ ಇದ್ದರು, ಆದರೆ ಈ ವಾರ ಅವರ ಹೆಸರು ನಾಮಿನೇಷನ್ ಪಟ್ಟಿಯಲ್ಲಿ ಇಲ್ಲ. ಈಗ ಅವರು ನಿರಂತರವಾಗಿ ಸೇವ್ ಬರ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನನೂ ಕೂಡ ಮೂಡ್ತಾ ಇದೆ. ಏನಿದ್ರ ಉದ್ದೇಶ, ಏನಿದ್ರ ಲೆಕ್ಕಾಚಾರ ಅಂತೇಳಿ. ಯಾಕಂತ ಹೇಳಿದ್ರೆ, ನಿಮಗೆ ಬಹುಶಃ ನೆನಪಿಡೋದು, ನಾನು ಹೇಳಿದೆ ಅಲ್ಲ, ಶಿಶಿರ್ ಮತ್ತು ಐಶ್ವರ್ಯ ಒಟ್ಟಿಗೆ ನಾಮಿನೇಷನ್ ಆದಂತಹ ದಿನ, ಅದರ ನೆಕ್ಸ್ಟ್ ವೀಕಲ್ಲಿ ಏನಾಯಿತು, ಎಲ್ಲವೂ ಕೂಡ ಬದಲಾಯಿತು. ಆ ವಾರ ಶಿಶಿರ್ ನಾಮಿನೇಷನ್ ಇರಲಿಲ್ಲ, ಐಶ್ವರ್ಯ ನಾಮಿನೇಟ್ ಆಗಿದ್ರು. ಆ ವಾರನೂ ಕೂಡ ಸೇವ್ ಆದರು. ಈಗ ಈ ವಾರನೂ ಕೂಡ ಶಿಶಿರ್ ನಾಮಿನೇಟ್ ಆಗಿದ್ದಾರೆ, ಐಶ್ವರ್ಯ ಸೇವ್ ಆಗಿದ್ದಾರೆ. ಐಶ್ವರ್ಯ ನಾಮಿನೇಷನಲ್ಲಿ ಇಲ್ಲ. ಈಗ ಇರುವಂಥ ಪ್ರಶ್ನೆ, ಶೋಭಾ ಶೆಟ್ಟಿಯ ಒಂದೇ ಒಂದು ತಪ್ಪು ನಿರ್ಧಾರ ಯಾವ ರೀತಿ ಮನೆಯ ಆಟದ ರೀತಿಯನ್ನು ಬದಲಾಯಿಸ್ತಿದೆ, ಸ್ಪರ್ಧಿಗಳ ಭವಿಷ್ಯವನ್ನು ಬದಲಾಯಿಸ್ತಿದೆ ನೋಡಿ ಅಂತೇಳಿ. 2 ವಾರಗಳ ಹಿಂದೆ ಐಶ್ವರ್ಯ ಮತ್ತು ಶಿಶಿರ್ ಅಂತಿಮ ಸ್ಥಾನದಲ್ಲಿದ್ದರು. ಆಗ ಶೋಭಾ ಅವರು ಹೊರ ಹೋಗ್ತೀನಿ ಎನ್ನುವಂತಹ ಹಠ ಹಿಡಿದಂಥ ಪರಿಣಾಮ ಅವರು ಹೊರಗಡೆ ಹೋಗ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ.
ಆದರೆ ಆ ದಿನ ಐಶ್ವರ್ಯ ಅಥವಾ ಶಿಶಿರ್ ಪೈಕಿ ಒಬ್ಬರನ್ನ ಎಲಿಮಿನೇಟ್ ಮಾಡಬಹುದಾಗಿತ್ತು ಅಥವಾ ಮಾಡ್ತಿದ್ರು. ಬಟ್ ಅವತ್ತು ಸುದೀಪು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಇಮಿಡಿಯೇಟ್ಲಿ ಹೊರಗಡೆ ನಡೆದು ಬಿಡ್ತಾರೆ. ಈ ಮೂಲಕ ವೀಕ್ಷಕರ ಓಟ್ಗೆ ಬೆಲೆ ಕೊಡಬಹುದಾಗಿತ್ತಲ್ಲವನ್ನಂಥದ್ದು ಈ ವೀಕ್ಷಕರ ಪ್ರಶ್ನೆ. ಅಂದರೆ ಅವತ್ತು ಶೋಭಾ ಶೆಟ್ಟಿ ಹೋದರೆ ಹೋಗಲಿ, ಐಶ್ವರ್ಯ ಅಥವಾ ಶಿಶಿರ್ ಯಾರಾದರೂ ಒಬ್ಬರನ್ನ ಹೊರಗಡೆ ಕಳಿಸ್ಬಿಡ್ಬೋದಾಗಿತ್ತಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದು ವಾಸ್ತವ ಕೂಡ, ಹಾಗಿರಬೇಕಾಗಿತ್ತು, ಬಟ್ ಮಾಡಲಿಲ್ಲ. ಇನ್ನು ಕಳೆದ ವಾರಗಳ ನಾಮಿನೇಷನ್ ಲಿಸ್ಟ್ ನೋಡಿದರೆ ಅತ್ಯಂತ ದುರ್ಬಲ ಸ್ಪರ್ಧಿ ಅನ್ನುವಂಥ ಹಣೆಪಟ್ಟಿಯನ್ನು ಪಡೆದಂಥ ಐಶ್ವರ್ಯ ಅವ್ರಿಗೆ, ಐಶ್ವರ್ಯ ಇಲ್ಲ ನಾನು ಹೊರಗಡೆ ಹೋಗ್ತೀನಿ ಅನ್ನುವಂಥದ್ದು ಸ್ಪಷ್ಟವಾಗಿ ಆಕೆ ಗೊತ್ತಿತ್ತು ಕೂಡ, ಆಗ್ತಿಲ್ಲ ಅಂತೇಳಿ ತಾನೇ ಮನೆಯಿಂದ ಹೊರಗಡೆ ಹೋಗೋದು ಅಂತಲೂ ಕೂಡ ಕಣ್ಣೀರು ಹಾಕಿದ್ರು. ಆದರೆ ಆ ವಾರನೂ ಕೂಡ ಅದೃಷ್ಟದ ಬಾಗಿಲು ತೆರೀತು. ಐಶ್ವರ್ಯವರು ಟಾಸ್ಕ್ ರೂಮ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾರೆ. ಅಲ್ಲಿಂದ ಐಶ್ವರ್ಯ ಆಟ ಮತ್ತೆ ಶುರುವಾಗುತ್ತೆ. ಸೀಕ್ರೆಟ್ ರೂಮಿಗೆ ಹೋಗಿದ್ದಂತಹ ಚೈತ್ರ ನೆಕ್ಸ್ಟ್ ಡೇ ಅವರು ಕೂಡ ರಿಟರ್ನ್ ಆಗ್ತಾರೆ. ಹೀಗೆ ಹಿಂದಿನ ವಾರ ಕೂಡ ಅಂತಿಮ ಹಂತದಲ್ಲಿದ್ದಂಥ ಐಶ್ವರ್ಯ ಸೇವ್ ಆಗ್ತಾರೆ. ಆ ವಾರ ಯಾವುದೇ ಎಲಿಮಿನೇಷನ್ ನಡೆದಿರೋದಿಲ್ಲ. ಆ ವಾರ ಕೂಡ ನಾಮಿನೇಟ್ ಆಗಿರಲ್ಲ ಯಾರು, ಶಿಶಿರು, ಐಶ್ವರ್ಯ ಮಾತ್ರ ಆಗಿರ್ತಾರೆ. ಇದರಿಂದ ಈಕೆಗೆ ಮತ್ತೆ ಸೇವ್ ಆಗುವಂಥ ಆಪರ್ಚುನಿಟಿ ಸಿಗುತ್ತೆ. ಇನ್ನು ಐಶ್ವರ್ಯ ಸೇವ್ ಆಗಿರೋದ್ರ ಬಗ್ಗೆ ಮತ್ತೆ ಪ್ರಶ್ನೆ ಕೂಡ ಮೂಡುತ್ತೆ, ಏನಿದ್ರ ಟ್ವಿಸ್ಟು ಅಂತೇಳಿ. ಕಳೆದ ವಾರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಇರಲಿಲ್ಲ. ಕೆಲವರು ಹೇಳಿದರು ಈಗ ಅದ್ರ ಹಿಂದಿನ ವಾರ ಹೆಂಗೂ ಐಶ್ವರ್ಯ ಮತ್ತು ಶಿಶಿರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಬೇಕಾಗಿತ್ತಲ್ಲ, ಅವರಿಬ್ಬರಲ್ಲೇ ಯಾರನ್ನಾದರೂ ಒಬ್ಬರನ್ನ ಕಳಿಸ್ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ವೋಟಿಂಗ್ ಲೈನ್ ಓಪನ್ ಮಾಡಿರಲಿಲ್ಲ, ಸೊ ದಟ್ ಇಬ್ಬರು ಕೂಡ ಹೋಗಲಿಲ್ಲ, ಇಬ್ಬರು ಕೂಡ ಉಳ್ಕೊಂಡ್ರು. ಈಗ ಈ ವಾರದ ವಿಚಾರಕ್ಕೆ ಬಂದರೆ, ಈ ವಾರ ಶಿಶಿರ್ ನಾಮಿನೇಷನಲ್ಲಿದ್ದಾರೆ, ಐಶ್ವರ್ಯ ಸೇವ್ ಆಗಿದ್ದಾರೆ. ಅಲ್ಲಾದರೆ 3 ವಾರ ಇನ್ನೇನು ಹೊರಗಡೆ ಹೋಗಬೇಕು ಅನ್ನುವಂಥ ಹಂತಕ್ಕೆ ಐಶ್ವರ್ಯಗೆ ಮತ್ತೊಂದು ಚಾನ್ಸ್ ಒಲಿದು ಬಂದಿದೆ. ಅಲ್ಲಿ ಈಗ ಪ್ರಶ್ನೆ ಹೇಳೋದಕ್ಕೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಐಶ್ವರ್ಯಗಳನ್ನು ಇಷ್ಟೊಂದು ಸೇವ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಏನಿದರ ಉದ್ದೇಶ? ಬಿಗ್ ಬಾಸ್ ಮನೆಯಲ್ಲಿ ಬೇರೆದೇ ರೀತಿಯಾದಂಥ ಆಟಗಳು ಒಳಗೆ ನಡೀತಾ ಇರುತ್ತಾ? 3 ವಾರಗಳ ಹೆಚ್ಚಿನ ಅವಕಾಶ ಸಿಕ್ಕಿರುವಂಥದ್ದು ಆಕೆಯನ್ನು ಗೆಲ್ಲಿಸೋವರೆಗೂ ಕೂಡ ಕರ್ಕೊಂಡು ಹೋಗುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅಂದರೆ ಒಬ್ಬ ಸ್ಪರ್ಧಿ ಅಲ್ಲಿರೋದಕ್ಕೆ ಅನ್ಫಿಟ್ ಅಂತ ಹೇಳ್ಬಿಟ್ಟು ಈಗಾಗಲೇ ವೀಕ್ಷಕರು ತೀರ್ಮಾನವನ್ನು ಕೊಟ್ಟಾಗಿದೆ. ಅಂಥ ಸ್ಪರ್ಧೆಗೆ ಯಾಕೆ ಇಷ್ಟು ಅವಕಾಶವನ್ನು ಕೊಡ್ತಿದ್ದಾರೆ? ಈ ವಾರ ಹೆಂಗೂ ಶಿಶಿರ್ ಆಡ್ತಾ ಇಲ್ಲ. ಶಿಶಿರು ಈಗ ನಾಮಿನೇಷನ್ನಿಂದ ಬಚಾವಾಗೋಕ್ಕೆ ಸಾಧ್ಯವಿಲ್ಲ. ಅವರಿಬ್ಬರು ಹೇಗೂ ಇದಾಗಲೇಬೇಕು, ಅಂದರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಬಟ್ ಶಿಶಿರ್ ಸೇವ್ ಆಗಬಹುದು. ಬಟ್ ಹಾಗಂತೇಳಿ ಈಕೆ ಏನಾದರೂ ಸೇವ್ ಆಗ್ತಾಳೆ? ಯಾರು ಹೇಳಿ? ಐಶ್ವರ್ಯ ಸೇವ್ ಆಗ್ತಾಳೆ ಅಂತ ಹೇಳಿ ಕೇಳಿದ್ರೆ ಈ ವಾರ 100% ಸೇವ್, ನೋ ಡೌಟ್. ಯಾಕಂತ ಹೇಳಿದ್ರೆ ನಾಮಿನೇಷನ್ ಲಿಸ್ಟ್ನಲ್ಲಿ ಆಕೆ ಹೆಸರೇ ಇಲ್ಲ, ಹಾಗಾಗಿ 100% ಸೇವ್ ಆಗ್ತಾರೆ. ಇದು ಈಗಿರುವಂಥದ್ದು ಸಾಕಷ್ಟು ದೊಡ್ಡ ಪ್ರಶ್ನೆ. ಐಶ್ವರ್ಯನನ್ನು ಬೇಕು ಅಂತಲೇ ಸೇವ್ ಮಾಡ್ತಿದ್ದಾರೆ, ಬೇಕು ಅಂತಲೇ ಈ ರೀತಿ ಮಾಡ್ತಿದ್ದಾರೆ, ಬೇಕು ಅಂತಲೇ ಐಶ್ವರ್ಯನ ಉಳಿಸ್ಕೊಂಡು ಬಿಗ್ ಬಾಸ್ ಮನೆ ಆಟದ ಶೈಲಿಯನ್ನು ಬದಲಾಯಿಸ್ತಿದ್ದಾರೆ. ಇದು ಸರಿಯಲ್ಲ. ಇಲ್ಲಿ ಬಿಗ್ ಬಾಸ್ನ ಟೀಮ್ ಮಾಡ್ತಿರುವಂಥದ್ದು ಅತ್ಯಂತ ಘೋರ ಅಪರಾಧ. ಐಶ್ವರ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿರುವಂಥದ್ದು ತಪ್ಪು. ಹೀಗೆ ನಾನಾ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಬಟ್ ಆದರೆ ಇದು ಎಷ್ಟು ದಿನ ನಡೀಬಹುದು ಗೊತ್ತಿಲ್ಲ. ಐಶ್ವರ್ಯಳನ್ನು ನೇರವಾಗಿ ಫೈನಲ್ ವರೆಗೆ ಕರ್ಕೊಂಡು ಹೋದರೂ ಕೂಡ ನೀವು ಆಶ್ಚರ್ಯ ಪಡಬೇಡಿ. ಕೆಲವು ಸಲ ಒಂದು ಬಾಲು ಬಿಟ್ಟರೆ ಕ್ರಿಕೆಟ್ನಲ್ಲಿ ಇಡೀ ಆಟದ ಶೈಲಿಯೇ ಬದಲಾಗಿಬಿಡುತ್ತೆ. ಒಂದು ಕ್ಯಾಚ್ ಬಿಟ್ಟರೆ ಇಡೀ ಆಟವೇ ಚೇಂಜ್ ಆಗಿಬಿಡುತ್ತಲ್ಲ, ಆ ರೀತಿ ಐಶ್ವರ್ಯಳನ್ನು ಒಂದು ಸಲ ಉಳಿಸಿದ್ದು ಈಗ ಇಡೀ ಆಟದ ಶೈಲಿಯೇ ಮತ್ತೊಬ್ಬ ಅನ್ಫಿಟ್ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡು ಹೋದಂತೆ ಆಗ್ತಿದೆ. ಅದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಬಿಗ್ ಬಾಸ್ ಟೀಮ್ನವರು ಬೇರೆ ಏನಾದರೂ ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಅನುಮಾನ ಪ್ರಶ್ನೆ ಮೂಡ್ತಿರೋದಂತೂ ಸತ್ಯ ಅಂತೇಳಿ ಹೇಳ್ಬೋದು, ಯಾವುದೇ ಡೌಟ್ ಇಲ್ಲದೆ. ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.